ನಮ್ಮ ನ್ಯೂಸ್ಗೆ ಸ್ವಾಗತ. ಕೆಎಚ್ ಜಿಲ್ಲೆಯಿಂದ ತೊಲಗಿಸುವಂತೆ ರಮೇಶ್ ಕರೆ. ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ನೆಮ್ಮದಿಯಿಂದ ಜೀವನ ನಡೆಸಲು ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷ ನಿರ್ಮೂಲನೆ ಮಾಡಲು ಜನ ಮುಂದಾಗಬೇಕೆಂದು ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಎಂ.ಇ. ರಮೇಶ್ ಬಾಬು ಮನವಿ ಮಾಡಿದರು. ಕೋಲಾರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡಿ 7 ಬಾರಿ ಸಂಸದರಾಗಿರುವ ಕೆಎಚ್ ಮುನಿಯಪ್ಪ ವೈಫಲ್ಯಗಳ ಬಗ್ಗೆ ಜನರಿಗೆ ಅರಿವಿದ್ದು ಈ ಚುನಾವಣೆಯಲ್ಲಿ ಅವರಿಗೆ ಜನತೆ ತಕ್ಕ ಪಾಠ ಕಲಿಸಬೇಕೆಂದರು. ನಮ್ಮ ನ್ಯೂಸ್ಗಾಗಿ ಟಿಪ್ಪುನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಡಾಕ್ಟರ್ ರಮೇಶ್ ಬಾಬು ಪಕ್ಷೇತರ ಅಭ್ಯರ್ಥಿ, ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿ, ಗ್ಯಾಸ್ ಸಿಲಿಂಡರ್ ಕೊಟ್ಟು ಸೀರಿಯಲ್ ನಂಬರ್ 11. ಇವತ್ತು ಕೋಲಾರ ನಗರದಾದ್ಯಂತ ಪ್ರಚಾರ ಮತಯಾಚನೆ ಮಾಡ್ತಿದ್ದೀವಿ. ಜನ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಆಶೀರ್ವಾದ ಮಾಡ್ತಾರೆ ಅಂತ ನಂಬಿಕೆ. ಚುನಾವಣೆ ಅನ್ನೋದು ಒಂಥರ ಚುನಾವಣೆ, ಲೋಕಸಭಾ ಚುನಾವಣೆ 5 ವರ್ಷಕ್ಕೊಂದ್ಸರಿ ಬರುತ್ತೆ. ಈಗ ಸತತವಾಗಿ 7 ಟರ್ಮ್ ಗೆದ್ದಿರ್ತಕ್ಕಂಥ 28 ವರ್ಷ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಸಂಸದರನ್ನ ನೋಡಿದ್ದೀರಾ. ಈಗ ಬಿಜೆಪಿ ಅಭ್ಯರ್ಥಿ ಹಿನ್ನೆಲೆ ನೀವು ನೋಡಿದ್ದೀರಾ. ಬಿಜೆಪಿ ಅಭ್ಯರ್ಥಿ ಹಿನ್ನೆಲೆಯಲ್ಲಿ ನಮಗೊಂದು ಪರಿಚಯ ಇಲ್ದಿರೋ ವ್ಯಕ್ತಿನ ಕರ್ಕೊಂಡು ಇಲಾಖೆ ಹಿನ್ನೆಲೆ ಉಳಿರ್ತಕ್ಕಂಥ ವ್ಯಕ್ತಿನ ಕರ್ಕೊಂಡು ಬಿಜೆಪಿ ನಡೆಸಿದ್ದಾರೆ. ಅಂಥವರಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನಾನು ಸ್ಥಳೀಯ ಇದ್ದೀನಿ, ವಿದ್ಯಾವಂತ ಇದ್ದೀನಿ. ನಮ್ಮ ಕೋಲಾರ ಬಗ್ಗೆ ನನಗೆ ಸಮಸ್ಯೆಗಳ ಬಗ್ಗೆ ಅರಿವಿದೆ, ಏನು ಮಾಡಬೇಕಂತ ಒಂದು ಐಡಿಯಾ ಇದೆ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊಳ್ತೀನಿ.